ಆಕಾಶವಾಣಿ ಬಾಂಧನಿ ಪೂರಕ ಶಿಕ್ಷಣ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಪಾಸಾದ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಐಟಿಐ ತರಬೇತಿ ಸಂಸ್ಥೆಗಳಲ್ಲಿ ಇರುವ ಹೊಸ ಬಗೆಯ ಪ್ರವೇಶ ಅವಕಾಶಗಳು ಈ ಕುರಿತು ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಆಯುಕ್ತಾಲಯದ ಜಂಟಿ ನಿರ್ದೇಶಕರಾದ ರಾಜೇಶ್ ಬಾವಗಿ ಹಾಗೂ ಸಹಾಯಕ ನಿರ್ದೇಶಕರಾದ ಲಕ್ಷ್ಮೀನಾರಾಯಣ ರಾಜು ಅವರೊಂದಿಗೆ ಸಂದರ್ಶಿಸುತ್ತಾರೆ ಶಿವಪ್ರಕಾಶ ಡಿಆರ್. ಕೇಳಿ ಬಾಂಧನಿ. ಶ್ರೋತೃಗಳೇ ನಮಸ್ಕಾರ. ಈಗಾಗಲೇ ಎಸ್ಎಸ್ಎಲ್ಸಿ ಫಲಿತಾಂಶ ಬಂದಾಗಿದೆ. ಎಸ್ಎಸ್ಎಲ್ಸಿ ಪಾಸಾದಂತಹ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಐಟಿಐ ತರಬೇತಿ ಸಂಸ್ಥೆಗಳಲ್ಲಿ ಇರುವಂತಹ ಪ್ರವೇಶ ಅವಕಾಶಗಳ ಬಗ್ಗೆ ಕುರಿತು ಮಾತಾಡೋದಕ್ಕೆ ಇವತ್ತು ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಆಯುಕ್ತಾಲಯದ ಜಂಟಿ ನಿರ್ದೇಶಕರಾದಂತಹ ರಾಜೇಶ್ ಬಾವಗಿಯವರು ನಮ್ಮ ಜೊತೆಗಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ ಸರ್. ಹಾಗೆಯೇ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಆಯುಕ್ತಾಲಯದ ಸಹಾಯಕ ನಿರ್ದೇಶಕರಾದಂಥ ಲಕ್ಷ್ಮೀನಾರಾಯಣ ರಾಜು ಅವರು ಕೂಡ ನಮ್ಮ ಜೊತೆಯಲ್ಲಿ ಸ್ಟುಡಿಯೋದಲ್ಲಿದ್ದಾರೆ. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ಸರ್, ಎಲ್ಲರಿಗೂ ನಮಸ್ಕಾರ. ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಆಯುಕ್ತಾಲಯದ ಸರ್ಕಾರಿ ಐಟಿಐನ ತರಬೇತಿ ಸಂಸ್ಥೆಗಳಲ್ಲಿ ಎಸ್ಎಲ್ಸಿ ಪಾಸಾದಂತಹ ವಿದ್ಯಾರ್ಥಿಗಳಿಗೆ ಪ್ರವೇಶ ಅವಕಾಶಕ್ಕೆ ವಿಪುಲವಾದಂತಹ ಅವಕಾಶಗಳಿದೆ ಅನ್ನುವಂಥ ವಿಚಾರವನ್ನು ಇವತ್ತು ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡೋದಕ್ಕೋಸ್ಕರ ತಾವು ಇಲ್ಲಿ ಹಾಜರಿದ್ದೀರಿ. ಎಸ್ಎಸ್ಎಲ್ಸಿ ಪಾಸಾದ ನಂತರ ಸರ್ಕಾರಿ ಐಟಿಐ ಸಂಸ್ಥೆಗಳಲ್ಲಿ ಪ್ರವೇಶದ ಬಗ್ಗೆ ಇರುವಂಥ ಅವಕಾಶಗಳ ಬಗ್ಗೆ ನಮ್ಮ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ರಾಜೇಶ್ ಬಾವಗಿಯವರೇ ಒಂದಿಷ್ಟು ವಿವರವಾಗಿ ತಿಳಿಸ್ಕೊಡ್ತೀರಾ? SLC ಪಾಸಾದ ವಿದ್ಯಾರ್ಥಿಗಳ ಪೋಷಕರಿಗೂ ವಿದ್ಯಾರ್ಥಿಗಳಿಗೂ ಒಂದು ಏನು ಮಾಡಬೇಕು ಮುಂದೆ ಅನ್ನೋದೊಂದು ಯೋಚನೆ ಇರುತ್ತೆ. ಹೌದು. ಯಾವ ಕೋರ್ಸಿಗೆ ಹೋಗಬೇಕು, ಸೈನ್ಸ್ ಹೋಗ್ಬೇಕಾ, ಮತ್ತು ಆರ್ಟ್ಸ್ ಹೋಗ್ಬೇಕಾ, ಅಥವಾ ಕಾಮರ್ಸ್ ಹೋಗ್ಬೇಕಾ, ಅಥವಾ ಬೇರೆ ಬೇರೆ ವಿವಿಧ ಏನೋ ಕೋರ್ಸ್ಗಳು ಇದೆ. ಸೊ ಅದರಲ್ಲಿ ಯಾವುದನ್ನು ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ. ಯಾಕೆ ಅಂತಂದರೆ ಉದ್ಯೋಗ ಅವಕಾಶ ಬಹಳ ಮುಖ್ಯ. ಉದ್ಯೋಗ ಅವಕಾಶ ಮುಖ್ಯ. ಅದರಲ್ಲೂ ಕೂಡ ಕಡಿಮೆ ಮೆರಿಟ್ ಬಂದವರು ಅವ್ರು ನಾನೇನು ಮಾಡಬೇಕಪ್ಪ, ನಾನು ಸೈನ್ಸಿಗೆ ಹೋಗ್ಬೋದಾ, ಸೈನ್ಸಿಗೆ ಹೋದ್ರಲ್ಲಿ ನಾನು ಮಾಡಲಿಕ್ಕೆ ಆಗುತ್ತಾ ಇಲ್ಲ ಅನ್ನೋದೊಂದು ದೊಡ್ಡ ಪ್ರಶ್ನೆ ಅವರಿಗೂ ಕೂಡ. ಹೌದು. ಸೊ ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಅಂದರೆ ಈಗ ಇವತ್ತಿನ ಕಾಲದಲ್ಲಿ ಉದ್ಯೋಗನೂ ಭಾಳ ಮುಖ್ಯ. ಶೀಘ್ರದಲ್ಲೇ ಉದ್ಯೋಗ ಒದಗಿಸಿಕೊಡುವಂಥದ್ದು ITI ಮಾತ್ರ. ಹೌದು. ಸೊ ಹಾಗಾಗಿ ನಮ್ಮಲ್ಲಿ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಅಡಿಯಲ್ಲಿ ಬರುವಂಥ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆ ಅಡಿಯಲ್ಲಿ ಕರ್ನಾಟಕದಾದ್ಯಂತ 270 ಸರ್ಕಾರಿ ITIಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಸೊ ಆಮೇಲೆ ಅದ್ರ ಜೊತೆಗೆ 192 ಅನುದಾನಿತ ಕೈಗಾರಿಕಾ ತರಬೇತಿ ಸಂಸ್ಥೆಗಳಿದ್ದಾವೆ. ಮತ್ತು 1038 ಪ್ರೈವೇಟ್ ITIಗಳು, ಖಾಸಗಿ ITIಗಳು ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಸೊ ಈ ಎಲ್ಲ ITIಗಳ ಉದ್ದೇಶ ಏನಂತಂದರೆ, ಕಟ್ಟ ಕೊಡೆಗೆ ಯಾರು ಬಂದಿರ್ತಾರೆ ಮೆರಿಟಲ್ಲಿ, ಅಥವಾ ಗ್ರಾಮೀಣ ಭಾಗದಿಂದ ಯಾರು ಬಂದಿರ್ತಾರೆ, ಆರ್ಥಿಕವಾಗಿ ದೊಡ್ಡ ದೊಡ್ಡ ಕೋರ್ಸ್ಗಳನ್ನು ಮಾಡಲಿಕ್ಕೆ ಆಗಲ್ಲ ಅಂಥವರಿಗೆಲ್ಲ ITI ಮೂಲಕ ತರಬೇತಿ ಕೊಟ್ಟು ಶೀಘ್ರದಲ್ಲೇ ಉದ್ಯೋಗ ಅವಕಾಶ ಸಿಗುವಂಥ ತರಬೇತಿಯನ್ನು ITIದಲ್ಲಿ ನೀಡ್ತಾ ಇದ್ದೀವಿ. ಜಂಟಿ ನಿರ್ದೇಶಕರಾದಂಥ ರಾಜೇಶ್ ಬಾವಗಿಯವರೇ, ಈ ಬಾರಿ SLC ಪರೀಕ್ಷೆಯನ್ನು ಬರೆದವರ ಸಂಖ್ಯೆ 8,59,967. 6,31,204 ವಿದ್ಯಾರ್ಥಿಗಳು ಇವತ್ತು SLCನಲ್ಲಿ ತೆರಗಡೆ ಆಗಿದ್ದಾರೆ. ನೀವು ಹೇಳಿದ್ದು ಸತ್ಯ. ಏಕೆಂತಂದರೆ ಎಲ್ಲ ವಿದ್ಯಾರ್ಥಿಗಳು ಕೂಡ PUC PCMB ಮಾಡಲಿಕ್ಕಾಗಲ್ಲ, ಬೇರೆ ಬೇರೆ ಕೋರ್ಸ್ಗಳನ್ನ ಮಾಡೋಕ್ಕಾಗಲ್ಲ. ಅಂತಹ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ಸ್ಥಾಪನೆ ಮಾಡಿರುವಂತಹ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿ ಸಾಕಷ್ಟು ಅವಕಾಶಗಳು ಇದ್ದಾವೆ. ಅವರಿಗೆ ಉದ್ಯೋಗಕ್ಕೆ ಪೂರಕವಾದಂಥ ತರಬೇತಿ ಕೌಶಲ್ಯಗಳನ್ನು ಕಲ್ಪಿಸಿಕೊಡುವಂತಹ ಕೋರ್ಸ್ಗಳಿದ್ದಾವೆ, ಟ್ರೇಡ್ಗಳಿದ್ದಾವೆ ಅಂತ ಹೇಳ್ತಾ ಇದ್ದೀರಾ. ಹಾಗಾದರೆ ಈ ಲಭ್ಯವಿರುವಂತಹ ಕೋರ್ಸ್ಗಳು ಯಾವ್ಯಾವು ಅಂತ ಹೇಳ್ತೀರಾ? ಓಕೆ. ಸೊ ಈಗ ತಾವು SLC ರಿಸಲ್ಟ್ ಬಗ್ಗೆ ಹೇಳಿದ್ರಿ, ಅದರ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಕೊಟ್ರಿ. ಈ ಸಲ ಭಾಳಷ್ಟು ಪರ್ಸೆಂಟೇಜು ಕಡಿಮೆ ಆಗಿದೆ ಅಂತ ತಿಳಿದು ಬರ್ತಾ ಇದೆ. ಸೊ ಒಂದು ನಮ್ಮ ITIಗಳಲ್ಲಿ ನೀವು ನೋಡ್ಬೋದು, SLC ಪಾಸ್ ಆದವರಿಗೆ ಅಷ್ಟೇ ಅಲ್ಲ, SLCಯಲ್ಲಿ ಫೇಲ್ ಆದವರಿಗೂ, ಅನುತ್ತೀರ್ಣ ಯಾರಾಗಿರ್ತಾರೆ ಅವರಿಗೂ ಕೂಡ ಸಾಕಷ್ಟು ಕೋರ್ಸ್ಗಳಿವೆ. ನಮ್ಮಲ್ಲಿ 8ನೇ ಪಾಸ್ ಆದ್ರೆ ಸಾಕು, 8ನೇ ಪಾಸ್ ಆಗಿ SLC ಫೇಲ್ ಆಗಿದ್ದರೆ ಅವರಿಗೆ ವೆಲ್ಡರು, ಕಾರ್ಪೆಂಟ್ರಿ, ಶೀಟ್ ಮೆಟಲ್ ವರ್ಕರು, ಈ ಥರದ ಕೋರ್ಸ್ಗಳು ಯಾರು SLC ಫೇಲ್ ಆಗಿರ್ತಾರೆ ಸೊ ಅವರು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇನ್ನು ಬೇರೆ ಕೋರ್ಸ್ಗಳು SLC ಪಾಸ್ ಆದವರಿಗೆ ನಮ್ಮಲ್ಲಿ ಫಿಟ್ಟರ್, ಎಲೆಕ್ಟ್ರಿಷಿಯನ್, ಟರ್ನರ್, ಮಷಿನಿಸ್ಟ್, ಮೋಟರ್ ಮೆಕ್ಯಾನಿಕ್ ಅಂತ ಇದೆ, ಡೀಸೆಲ್ ಮೆಕ್ಯಾನಿಕ್ ಅಂತ ಇದೆ, ಡ್ರಾಫ್ಟ್ಸ್ಮನ್ ಮೆಕ್ಯಾನಿಕಲ್, ಡ್ರಾಫ್ಟ್ಸ್ಮನ್ ಸಿವಿಲ್, ಆರ್ಕಿಟೆಕ್ಚರ್ ಅಸಿಸ್ಟೆಂಟ್, ಈ ಥರದ್ದು ಸಾಕಷ್ಟು ಕೋರ್ಸ್ಗಳಿದ್ದಾವೆ ಪಾಸ್ ಆದವರಿಗೆ. ಇನ್ನು ಫೇಲ್ ಆದವರಿಗೆ ನಾನು ಹೇಳ್ದಂಗೆ ವೆಲ್ಡರ್ ಇದೆ, ಕಾರ್ಪೆಂಟ್ರಿ ಇದೆ, ಶೀಟ್ ಮೆಟಲ್ ವರ್ಕರ್ ಇದೆ.
ಫೇಲ್ ಆದರೂ ಏನು ತಲೆಗೆ ಕೈ ಹಚ್ಕೊಂಡು ಕೂಡ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ನಾವು SLC ನಲ್ಲಿ ಫೇಲ್ ಆಗ್ಬಿಟ್ಟಿದೀವಿ, ಅಯ್ಯೋ ನಮ್ಮ ಭವಿಷ್ಯ ಏನಪ್ಪಾ, ಒಂದು ಮುಂದೆ ವರ್ಷ ಏನಪ್ಪಾ ಹಾಳಾಯ್ತು ಅನ್ನುವಂಥ ಅಂತ ಪ್ರಶ್ನೆ ಇಲ್ಲ. ಒಂದು ವರ್ಷ ಹಾಳಾಯ್ತು ನಮ್ದು, ನಾವು ಏನು ಮಾಡಬೇಕು ಈ ವರ್ಷ ಅಂತ ಏನೋ ಚಿಂತೆಗೆ ಈಡಾಗುವಂಥ ಪ್ರಶ್ನೆ ಇಲ್ಲ. ಅವರು ಹತ್ತಿರದ ITIದಲ್ಲಿ ಆ ಕೋರ್ಸ್ಗಳಿದ್ರೆ ಅದನ್ನು ಅವರು ಕಂಟಿನ್ಯೂ ಮಾಡ್ಬೋದು, ಅಲ್ಲಿ ಹೋಗಿ ಪ್ರವೇಶ ಪಡಿಬಹುದು. ಹಾಗಾದ್ರೆ ಸರ್, ಸರ್ಕಾರದ ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿ ಈ ITIಗೆ ಪ್ರವೇಶಾತಿ ಪ್ರಕ್ರಿಯೆ ಹೇಗಿರುತ್ತೆ? 2024-25ನೇ ಸಾಲಿನ ಪ್ರವೇಶಾತಿ ಪ್ರಕ್ರಿಯೆ ಬಗ್ಗೆ ಸಹಾಯಕ ನಿರ್ದೇಶಕರಾಗಿರುವಂತಹ ಲಕ್ಷ್ಮೀನಾರಾಯಣ ರಾಜು ಅವರು ನಮಗೆ ತಿಳಿಸ್ಕೊಡ್ತಾರೆ. ಈಗ ITI ಈಗ ನಾವೆಲ್ಲನೂ ಅದರ ಪ್ರಾಮುಖ್ಯತೆ ಮತ್ತು ಭಾಳಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ. ಬಟ್ ಪ್ರವೇಶ ಮಾಡೋದು ಹೇಗೆ ಅಂತ ನಿಮಗೆಲ್ಲ ಒಂದು ಸ್ವಲ್ಪ ಕ್ವಶನ್ಸ್ ಇರಬಹುದು. ಸೊ ಈಗ ನಮ್ಮಲ್ಲಿ ಏನು ಮಾಡಿದ್ದೀವಿ ಅಂದರೆ, ನಮ್ಮದು ಎಲ್ಲ ಸ್ಟೇಟ್ ವೈಸು ಅಡ್ಮಿಷನ್ ಪ್ರೋಸೆಸ್ಸು ಎಲ್ಲನೂ ಆನ್ಲೈನಲ್ಲೇ ಮಾಡಿದ್ದೀವಿ. ಸೊ ಆನ್ಲೈನ್ ಮಾಡಿರೋದ್ರಿಂದ ಸೊ ಎಲ್ಲರೂ ಯಾರಾದರೂ ಸರಿ ITIಗೆ ಸೇರಬೇಕು ಅಂತ ಹೇಳಿದ್ರೆ ಒಂದು ವೆಬ್ಸೈಟ್ ಇದೆ. ಸೊ www.cit.karnataka.gov.in ಅಂತ. ಸೊ ಈ ವೆಬ್ಸೈಟಲ್ಲಿ ನೀವು ಅಪ್ರೋಚ್ ಆದರೆ ಸೊ ಆ್ಯಕ್ಚುಲಿ ಅಲ್ಲಿ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇದೆ. ಸೊ ಆ್ಯಕ್ಚುಲಿ ಈಗ 9ನೇ ತಾರೀಕುವರೆಗೂ ಅವಕಾಶ ಮಾಡಿದ್ದೀವಿ ಅಪ್ಲಿಕೇಶನ್ಸ್ ಹಾಕೋಕ್ಕೆ. ಸೊ ನೀವು ಅಪ್ಲಿಕೇಶನ್ ಹಾಕಿಬಿಟ್ಟ ಮೇಲೆ ಒಂದು ಅಕ್ನಾಲಜ್ಮೆಂಟ್ ತೊಗೊಳ್ಬೇಕು. ಸೊ ಅಪ್ಲಿಕೇಶನ್ ಹಾಕ್ಬಿಟ್ಟ ಮೇಲೆ ನೀವು ನಿಮ್ಮ ಪ್ರವೇಶದಲ್ಲಿ ಹೇಳೋವಂಥ ಎಲ್ಲ ಡಾಕ್ಯುಮೆಂಟ್ಸನ್ನು ಚೆಕ್ ಮಾಡಿಸ್ಕೊಬೇಕು. ಯಾಕಂದರೆ ನಾವು ನಿಮ್ಮ SSLC ಮಾರ್ಕ್ಸ್ ಹೇಳಿರ್ತೀರ, ಕ್ಯಾಸ್ಟ್ ಹೇಳಿರ್ತೀರ, ಕನ್ನಡ ಮೀಡಿಯಮ್ಮು, ಗ್ರಾಮೀಣ, ಸೊ ಇಷ್ಟೆಲ್ಲ ಹೇಳಿರ್ತೀರ. ಸೊ ಅದೆಲ್ಲ ಮೂಲ ದಾಖಲೆಗಳನ್ನು ನೀವು ಹತ್ತಿರದ ಕೈಗಾರಿಕಾ ತರಬೇತಿ ಸಂಸ್ಥೆಗೆ ತೆರಳಿ ಕೊಟ್ಟು ಸೊ ಎನ್ಶ್ಯೂರ್ ಮಾಡ್ಕೊತೀರಾ ನೀವು ಅಪ್ಲಿಕೇಶನ್ಸಲ್ಲಿ ಹೇಳಿರೋದೆಲ್ಲ ಸರಿ ಇದೆ ಅಂತ ಹೇಳಿ. ಅದಾಗಿದ್ದ ನಂತರ ಸೊ ಆ ಥರ ವೆರಿಫಿಕೇಷನ್ ಮಾಡಿರುವಂತಹ ಎಲ್ಲ ಮಕ್ಕಳದು ಒಂದು ಮೆರಿಟ್ ಲಿಸ್ಟ್ ಮಾಡ್ತಾರೆ. ಸೊ ಅಂದರೆ ರ್ಯಾಂಕಿಂಗ್ ಬೇಸ್ಡ್ ಆನ್ 10th ಮೇಲೆ. ಸೊ 10th ನಂತರ ಎಲ್ಲ ರ್ಯಾಂಕಿಂಗ್ ಮಾಡ್ತಾರೆ. ಇದರಲ್ಲಿ ಗ್ರಾಮೀಣದಲ್ಲಿ ನಾನು 10 ವರ್ಷ ಓದಿದ್ದೀನಿ ಅಂದರೆ ಅವರಿಗೆ 10% ವೆಯ್ಟೇಜನ್ನು ಕೂಡ ಕೊಡ್ತಾರೆ. ಸೊ ಈಗ ಆ ಮೆರಿಟ್ ಲಿಸ್ಟಲ್ಲಿ ಇವರು 10% ಆ್ಯಡ್ ಆಗಿ ಲಿಸ್ಟ್ ಬರ್ತದೆ. ಸೊ ಮೆರಿಟ್ ಕಮ್ ರೋಸ್ಟರ್ ಮೇಲೇ ನಮ್ಮದು ಸೀಟ್ ಅಡ್ಮಿಷನ್ಸು ಆಗ್ತದೆ. ಸೊ ಇದು ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಕೊಡ್ತದೆ. ಯಾಕಂದರೆ ಅವನು ಅರ್ಜಿ ಹಾಕೋ ಟೈಮಲ್ಲಿ ಒಂದು ನನಗೆ 10 ಆಪ್ಷನ್ಸ್ ಅಂತ ಅವನೇ ಹೇಳಿರ್ತಾನೆ. 10 ಆಪ್ಷನ್ಸಲ್ಲಿ ಅವನಿಗೆ ಫಸ್ಟ್ ಒನ್ ಕೊಡ್ಬೋದಾ, ಸೆಕೆಂಡ್ ಒನ್ ಕೊಡ್ಬೋದಾ ಅಂತ ಕಂಪ್ಯೂಟರೈಸ್ಡನ್ನೇ ಮಾಡಿ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗ್ತದೆ. 4 ದಿವಸ ಟೈಮ್ ಕೊಡ್ತೀವಿ. ತದನಂತರ ಅವನು ITIಗೆ ಹೋಗಿ ಸೇರಿದ್ರೆ ಆ ಸೀಟು ಮೈನಸ್ ಆಗ್ತದೆ. ಯಾರ್ಯಾರಿಗೆ ಇಲ್ಲ ನಾನು ಇದಕ್ಕೆ ಫಿಟ್ಟರ್ ಕೇಳಿದ್ದೆ, ನನಗೆ ಅಲ್ಲಿ ಸಿಗಲಿಲ್ಲ, ನಾನು ಮತ್ತೆ ಏನು ಮಾಡಬೇಕು ಅಂತ ಯೋಚನೆ ಬೇಡ. ಯಾಕಂದರೆ ಅಂಥ ಮಕ್ಕಳು ಸೆಕೆಂಡ್ ರೌಂಡಲ್ಲಿ ಅವರು ಮತ್ತೆ ಆಪ್ಷನ್ಸನ್ನು ಕೊಡಬಹುದು. ಯಾಕಂದರೆ ಸೆಕೆಂಡ್ ರೌಂಡು ಸೇಮ್ ಇದೇ ಥರನೇ ಮೆರಿಟ್ ಮೇಲೆ ರನ್ ಆಗ್ತದೆ. ಸೊ ಸೆಕೆಂಡ್ ರೌಂಡಲ್ಲಿನೂ ಅವರು ಆಪ್ಷನ್ಸನ್ನು ಕೊಟ್ಟು ಸೆಕೆಂಡ್ ರೌಂಡ್ಗೆ ಪ್ರವೇಶ ಪಡಿಬೋದು. ಸೆಕೆಂಡ್ ರೌಂಡ್ದು ಪ್ರವೇಶ ಪಟ್ಟಿ ಪ್ರಕಟ ಆಗ್ತದೆ. ಸೊ 3 ದಿವಸ 4 ದಿವಸ ಟೈಮ್ ಇರ್ತದೆ. ಸೊ ಆ ಟೈಮಲ್ಲಿ ಅವ್ರು ಹೋಗಿ ಪ್ರವೇಶ ಮಾಡ್ಕೊಬೋದು. ಸೊ ಈ ಥರ ಕಂಪ್ಲೀಟ್ ಎಲ್ಲ ಆನ್ಲೈನು ಮೆರಿಟ್ ಕಮ್ ರೋಸ್ಟರ್ ನಡೆಯೋದ್ರಿಂದ ಸೊ ಬಹಳ ಪಾರದರ್ಶಕವಾಗಿ ಸೊ ನಾವು ಈ ಅಡ್ಮಿಷನ್ ಪ್ರೋಸೆಸ್ಸನ್ನು ಪೋರ್ಟಲ್ ಮುಖಾಂತರ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಸೊ ಪೋರ್ಟಲ್ ಬಂದು www.cit.karnataka.gov.in. ಸೊ ಇದು ಒಂದು ಯಾರಿಗಾದರೂ ಏನಾದರೂ ಬೇಕು ಅಂದರೆ ಅಲ್ಲೇ ಕ್ಲಿಕ್ ಮಾಡಿದ್ರೆ ಎಲ್ಲ ಇನ್ಫಾರ್ಮೇಷನ್ಸು ಅಲ್ಲೇ ಸಿಗ್ತದೆ. ಯಾವ ITS ಇದೆ, ಲಿಸ್ಟ್ ಇದೆ, ಯಾವ ಟ್ರೇಡ್ ಇದೆ, ಮತ್ತು ಅವರು ಎಲ್ಲ ನೋಡ್ಕೊಬೋದು. ಯಾಕಂದರೆ ನಾನು ಹೇಳಿದ್ದೆ ನಿಮಗೆ ಆಲ್ರೆಡಿ CSG ಪೋರ್ಟಲ್ನಲ್ಲಿ ಇದು ನಡೆಯೋದ್ರಿಂದ ಸೊ ಪ್ರತಿ ಹುಡುಗನು ಅದರಲ್ಲಿ ರಿಜಿಸ್ಟರ್ ಆಗ್ತಾನೆ. ಅವ್ರಿಗೆ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಬರ್ತದೆ. ಅವನು ಲಾಗಿನ್ ಆಗಿಬಿಟ್ರೆ ಅವನದೇ ಪೇಜ್ ಇರ್ತದೆ CSG ಪೋರ್ಟಲಲ್ಲಿ. ಈ ಎಲ್ಲ ಮಾಹಿತಿಯನ್ನು ಅವನು ಆನ್ಲೈನಲ್ಲೇ ನೋಡ್ಕೊಬಹುದು. ಸೊ ಇದು ಪ್ರವೇಶಕ್ಕೆ. ಮತ್ತು ಇದಕ್ಕೆ ಬದಲಾಗಿ ನಮ್ಮದು ಕೌಶಲ್ಯ ಸಹಾಯವಾಣಿ ಅಂತಲೂ ಒಂದು ಕಾರ್ಯನಿರ್ವಹಿಸ್ತಾ ಇರ್ತದೆ. ಸೊ ಕೌಶಲ್ಯ ಸಹಾಯವಾಣಿಯಲ್ಲಿ ನಿಮಗೆ ಏನೆಲ್ಲ ಇನ್ಫಾರ್ಮೇಷನ್ಸ್ ಬೇಕು ಅಂದರೆ ಲೈಕ್ ಈಗ ಅಲ್ಲಿ ಟ್ರೇಡ್ ಯಾವುದಿದೆ, ಏನಿದೆ ಅಂತ ಏನಾದರೂ ನೀವು ಆ ಕೌಶಲ್ಯ ಸಹಾಯವಾಣಿ ಸೊ 24/7 ಕೆಲಸ ಮಾಡ್ತಾ ಇರ್ತದೆ. ಸೊ 155267 ಅನ್ನೋದು ನಮ್ಮದು ಕೌಶಲ್ಯ ಸಹಾಯವಾಣಿಯ ನಂಬರ್. ಸೊ ಈ ನಂಬರ್ಗೆ ನೀವು ಯಾವುದೇ ಹೊತ್ತಲ್ಲಿ ಯಾವುದೇ ಟೈಮಲ್ಲಿ ಏನೇ ಪ್ರಶ್ನೆ ಕೇಳಿದ್ರು ಸೊ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಉತ್ತರವನ್ನು ನೀಡ್ತಾರೆ. ಲಕ್ಷ್ಮೀನಾರಾಯಣ ರಾಜು ಅವರೇ, ಇದೇ ತಿಂಗಳ 9ನೇ ತಾರೀಕು 2024 ಕೊನೆಯ ದಿನಾಂಕ ಅಂತಂದ್ರಿ. 9ನೇ ತಾರೀಕು ಭಾನುವಾರ ಆನ್ಲೈನಲ್ಲಿ ಅರ್ಜಿಯನ್ನು ಹಾಕ್ಕೋಬೇಕು. ಭಾನುವಾರನೂ ಕೂಡ ನಿಮ್ಮ ವೆಬ್ಸೈಟು ಕಾರ್ಯ ಮಾಡ್ತಾ ಇರುತ್ತಾ? ಹೌದು, ಇದು CSG ವೆಬ್ಸೈಟ್ ಇರೋದ್ರಿಂದ ಇದಕ್ಕೆ ಯಾವುದೇ ಆದಂಥ ದಿನದ ಕನ್ಸ್ಟ್ರೈಂಟ್ಸ್ ಇಲ್ಲ. ಸೊ ಇಟ್ ಕ್ಯಾನ್ ಬಿ ಪುಟ್ ಆನ್ ಎನಿ ಆಫ್ ದ ಡೇ ಆ್ಯಂಡ್ ಎಲ್ಲಾದರೂ ಹಾಕ್ಬೋದು. ಮತ್ತು ನೀವು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗೆ ಭೇಟಿ ಕೊಟ್ಟರೆ ಅವರೇ ಅಪ್ಲಿಕೇಶನ್ ಹಾಕುವಂಥ ವ್ಯವಸ್ಥೆನೂ ಆಗಿರ್ತದೆ. ಅಂದ್ರೆ ಸಹಕಾರ ಮಾಡ್ತಾರೆ, ಎಲ್ಲ ರೀತಿಯಲ್ಲೂ ಮಾರ್ಗದರ್ಶನ ಕೊಡ್ತಾರೆ. ಹೌದು, ಅಗತ್ಯವಿದ್ದರೆ ನಾವು ಆ ದಿನವನ್ನು ವರ್ಕಿಂಗ್ ಡೇ ಅಂತ ನಾವು ಹೇಳ್ತೀವಿ. ಒಂದು ಸರ್ಕ್ಯುಲರ್ ಮಾಡಿ ವಿ ವಿಲ್ ಇಶ್ಯೂ ದಟ್ ಡೇ ಇಸ್ ಅ ವರ್ಕಿಂಗ್ ಡೇ. ಮತ್ತೆ ಅಲ್ಲಿ ಒಂದು ಹೆಲ್ಪ್ ಡೆಸ್ಕು ಮಾಡಿರ್ತಾರೆ ITIನಲ್ಲಿ. ಅವ್ರು ಪ್ರಾಪರ್ ಆಗಿ ಕೌನ್ಸಿಲ್ ಮಾಡ್ತಾರೆ ಏನು ಟ್ರೇಡು ಏನು ಎತ್ತ ಅಂತ. ಸೊ ಅದಷ್ಟು ವ್ಯವಸ್ಥೆ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಈಗಾಗಲೇ ಆಗಿದೆ. ಹಾಗಾದರೆ ವೆಬ್ಸೈಟ್ ವಿಳಾಸ ಮತ್ತೊಮ್ಮೆ www.cite.karnataka.gov.in. ಹಾಗೆಯೇ ಹತ್ತಿರದ ಸರ್ಕಾರಿ ITIಗಳಿಗೂ ಕೂಡ ಸಂಪರ್ಕಿಸಿ
ಹೆಚ್ಚಿನ ಮಾಹಿತಿನ ಪಡೆದುಕೊಳ್ಳೋದಲ್ಲದೇ ಅಲ್ಲಿ ಇರುವ ಸಿಬ್ಬಂದಿಗಳ ಸಹಾಯವನ್ನು ಪಡೆದುಕೊಂಡು ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸೋದಕ್ಕೂ ಕೂಡ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಅವಕಾಶ ಇದೆ ಹೌದು ಅನ್ನುವಂಥದ್ದು. ಮತ್ತು ಒಂದು ಕೌಶಲ್ಯದ ಸಹಾಯವಾಣಿನೂ ಕೂಡ ಹೇಳಿದ್ರಿ, ಅಲ್ಲಿ ಯಾವ ಬಗೆಯ ಕೋರ್ಸ್ಗಳಿದ್ದಾವೆ, ಆ ಕೋರ್ಸ್ಗಳು ಏನನ್ನ ಉಪಯೋಗ ಆಗುತ್ತೆ ಉದ್ಯೋಗ ಅವಕಾಶಕ್ಕೆ ಸಂಬಂಧಿಸಿದಂತೆ ಅನ್ನುವಂಥ ಎಲ್ಲ ವಿಚಾರಗಳನ್ನು ಕೂಡ ಪೂರ್ಣ ಮಾಹಿತಿಯನ್ನು ಈ ಸಹಾಯವಾಣಿ ಕೂಡ ಒದಗಿಸುತ್ತೆ ಅಂತ ಹೇಳಿದ್ರಿ. ಕೌಶಲ್ಯ ಸಹಾಯವಾಣಿ ಮತ್ತೊಮ್ಮೆ 155267. ಹೌದು ಕೌಶಲ್ಯ ಸಹಾಯವಾಣಿ ಸಂಖ್ಯೆ ಮತ್ತೊಮ್ಮೆ 155267. ರಾಜೇಶ್ ಬಾವಗಿಯವರೇ, ಕೊನೆಯ ದಿನಾಂಕವನ್ನೇನೋ ನಾವು ತಿಳಿಸ್ಬಿಟ್ವಿ. ಹಾಗಾದರೆ SLC ಪಾಸಾದಂಥ ವಿದ್ಯಾರ್ಥಿಗಳು, SSLC ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳು ಈ ITIಗೆ ಪ್ರವೇಶಾವಕಾಶವನ್ನು ಪಡ್ಕೋಬೇಕು ಅಂತಂದರೆ ಅಗತ್ಯವಾದ ದಾಖಲೆಗಳನ್ನ ಇಟ್ಕೊಂಡಿರಬೇಕಾಗುತ್ತೆ. ಹಾಗಾದರೆ ಅಗತ್ಯವಾದ ದಾಖಲೆಗಳು ಏನೇನು ಸಿದ್ಧವಾಗಿ ಇಟ್ಕೊಂಡಿರಬೇಕಾಗುತ್ತೆ? ಅಗತ್ಯವಾದ ದಾಖಲೆಗಳಂದ್ರೆ ಮೇನ್ ಅಂದರೆ SLC ಮಾರ್ಕ್ಸ್ ಕಾರ್ಡ್, ಅದು ಫೇಲ್ ಆಗಿರಲಿ ಪಾಸ್ ಆಗಿರಲಿ ಅದೊಂದು ಬೇಕು. ಜೊತೆಗೆ ಅವ್ರು ಏನಾದರೂ ಜಾತಿ ಪ್ರಮಾಣ ಪತ್ರ, ಯಾವುದಾದ್ರೂ ಕ್ಯಾಟಗರಿ ಕ್ಲೇಮ್ ಮಾಡ್ತಾ ಇದ್ರೆ ಅದು ಕನ್ಸರ್ನ್ ಜಾತಿ ಪ್ರಮಾಣ ಪತ್ರ ಬೇಕು. ಅಂದ್ರೆ ಅಲ್ಪಸಂಖ್ಯಾತರು ಇರಬಹುದು, ಹಿಂದುಳಿದ ವರ್ಗದವರು ಇರಬಹುದು, ಪ್ರವರ್ಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಇರಬಹುದು, ಯಾವುದೇ ಜಾತಿ ವರ್ಗದವರಾಗಿರಲಿ ಅವರು ಆ ಜಾತಿಗೆ ಸಂಬಂಧಪಟ್ಟಂತಹ ವರಮಾನ ಪ್ರಮಾಣ ಪತ್ರಗಳನ್ನ, ಜಾತಿ ಪ್ರಮಾಣ ಪತ್ರಗಳನ್ನ, ಆದಾಯ ಪ್ರಮಾಣ ಪತ್ರ ಪ್ಲಸ್ ಜಾತಿ ಪ್ರಮಾಣ ಪತ್ರ ಅದನ್ನು ತಗೊಂಡಿರ್ಬೇಕು. ಇನ್ನು ಹೆಚ್ಚಿಂದ ಅಂತಂದ್ರೆ ಗ್ರಾಮೀಣ ಕೃಪಾಂಕ ಬರ್ತಾ ಇದೆ ಇವ್ರು ಹೇಳಿದಂಗೆ. ಸೊ ಈ 1ರಿಂದ 10ನೇ ವರ್ಗದ ತರಗತಿವರೆಗೆ ಯಾರು ಗ್ರಾಮೀಣ ಭಾಗದಲ್ಲಿ ಓದಿರ್ತಾರೆ ಅವರಿಗೆ ವೇಟೇಜ್ ಬರ್ತಾ ಇದೆ, 10% ವೇಟೇಜ್ ಕೊಡ್ತೀವಿ. ಸೊ ಯಾರು ಅದನ್ನು ಕ್ಲೇಮ್ ಮಾಡ್ತಾ ಇದ್ದಾರೆ ಅವರು 1ರಿಂದ 10 ಆ ಸರ್ಟಿಫಿಕೇಟ್ಗಳನ್ನು ಇಟ್ಕೊಂಡಿರ್ಬೇಕಾಗುತ್ತೆ. 1ರಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿರುವಂಥ ವಿದ್ಯಾರ್ಥಿಗಳು ಆಯಾ ಶಾಲೆಗಳಿಂದ ಮತ್ತು BEO ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಕನ್ನಡ ಮೀಡಿಯಂ ಪಾಸ್ ಆದಂಥ ದೃಢೀಕರಣ ಪತ್ರವನ್ನು ಕೂಡ ಇಟ್ಕೊಂಡಿರ್ಬೇಕು ಅಂತ ಹೇಳ್ತೀರಾ. ಮತ್ತೆ ಇನ್ನೇನು ದಾಖಲೆಗಳು ಬೇಕಾಗುತ್ತೆ? ಹೈದರಾಬಾದ್ ಕರ್ನಾಟಕದ ಪ್ರದೇಶದವರಾಗಿದ್ರೆ 371J ಅಂತ ಒಂದು ಬರುತ್ತೆ, ಅವರು ಅದನ್ನ ಇಟ್ಕೊಂಡಿರ್ಬೇಕು. ಎಲ್ಲ ದಾಖಲೆಗಳನ್ನ ಇಟ್ಕೊಂಡು ಇವುಗಳೆಲ್ಲವನ್ನು ಸ್ಕ್ಯಾನ್ ಮಾಡಿ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತಾ? ಇಲ್ಲ, ನಾವು ಸಿಂಪ್ಲಿಫೈ ಮಾಡಿದೆವು, ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತೇಳಿ. ಜಸ್ಟ್ ಅವರು ಈಗ ನನಗೆ SLCಯಲ್ಲಿ 625ಕ್ಕೆ 378 ಬಂದಿದ್ರೆ 378 ಅಂತ ದಾಖಲೆ ಅದನ್ನು ಬರೀ 378 ಬಂದಿದೆ ಅಂತ ಬರೀಬೇಕು. ಅದಕ್ಕೆ ನಾವು ಏನು ಮಾಡಿದ್ದೀವಿ, ಅವರು ಎಲ್ಲ ಏನು ಕ್ಲೇಮ್ ಮಾಡ್ತಾ ಇದ್ದಾನೆ ಕ್ಲೇಮ್ ಮಾಡಲಿ. ಸೊ ಸೆಕೆಂಡ್ ನಾವು ಏನಂದರೆ ಅವನನ್ನು ಹತ್ತಿರದ ITIಗೆ ಹೋಗಲಿಕ್ಕೆ ಹೇಳ್ತಾ ಇದ್ವಿ. ಸೊ ಅವ್ರದ್ದೆಲ್ಲ ಫಿಸಿಕಲ್ ಏನು ಡಾಕ್ಯುಮೆಂಟ್ಸ್ ತೊಗೊಂಡು ಅವರು ಹತ್ತಿರದ ITIಗೆ ಹೋಗಿ ಅದನ್ನು ವೆರಿಫೈ ಮಾಡಿಸ್ಕೋಬೇಕು. ಸೊ ಫಸ್ಟ್ ಥಿಂಗ್ ಈಸ್ ಅವರು ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿಯನ್ನು ಸಲ್ಲಿಸಿ ನಂತರದಲ್ಲಿ ಅವರು ಒಂದು ಡೇಟ್ ಕೊಟ್ಟಿರ್ತೀವಿ, 9ನೇ ತಾರೀಕು ಆದಮೇಲೆ ನಾವು ಒಂದು ಡೇಟ್ ಕೊಟ್ಟಿರ್ತೀವಿ. ಆ ಡೇಟಿಗೆ ಅವರು ಹತ್ತಿರದ ITIಗೆ, ಯಾವುದೇ ITIಗೆ ಹೋಗ್ಬೋದು, ಇದೇ ITIಗೆ ಅಂತಿಲ್ಲ, ಹೋಗಿ ಅದನ್ನು ವೆರಿಫೈ ಮಾಡಿಸ್ಕೋಬೇಕು. ಹತ್ತಿರದ ಸರ್ಕಾರಿ ITIಗೆ ಹೋಗಬೇಕು, ಪ್ರೈವೇಟ್ ಐಟಲ್ಲ, ಹತ್ತಿರದ ಸರ್ಕಾರಿ ITIಗೆ ಹೋಗಿ ಅವ್ರು 50 ರೂಪಾಯಿ ಫೀಸ್ ಇರುತ್ತೆ, 50 ರೂಪಾಯಿ ಫೀಸ್ ಪೇ ಮಾಡಿ ಅವ್ರು ಒರಿಜಿನಲ್ಸ್ ಎಲ್ಲ ಕೊಟ್ಟು ಅದನ್ನು ವೆರಿಫೈ ಮಾಡಿಸ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನನ್ನ ಮಾರ್ಕ್ಸ್ 378 ಅಂತ ಕ್ಲೇಮ್ ಮಾಡಿದರೆ ಆ 378 ಇದೇ ಇಲ್ಲ ಅಂತ ಒರಿಜಿನಲ್ ನೋಡಿ ಅವ್ರು ಟಿಕ್ ಹಾಕೊತಾರೆ. ಸೊ ಅದನ್ನು ಅರ್ಜಿಯನ್ನು ಆನ್ಲೈನಲ್ಲೇ ಅವರು ವೆರಿಫೈ ಮಾಡ್ತಾರೆ. ವೆರಿಫೈಯರಿಗೂ ನಾವು ಕ್ರೆಡೆನ್ಷಿಯಲ್ಸ್ ಕೊಟ್ಟಿರ್ತೀವಿ, ಲಾಗಿನ್ ಕೊಟ್ಟಿರ್ತೀವಿ, ಅವರು ಅದನ್ನು ವೆರಿಫೈ ಮಾಡ್ತಾರೆ. ಸೊ ಇವ್ರದ್ದು ಮಾರ್ಕ್ಸು ಕರೆಕ್ಟ್ ಇದೆ, ಇವ್ರದ್ದು ಕ್ಯಾಟಗರಿ ಕ್ಲೇಮ್ ಮಾಡಿದ್ದಾರೆ ಅದು ಕರೆಕ್ಟ್ ಇದೆ, ಇವ್ರದ್ದು 371J ಹೌದಾ ಇಲ್ಲ ಅಂದರೆ ಇಲ್ಲ ಅಂತ ಬರೀತಾರೆ, ಹೌದಂದ್ರೆ ಹೌದಂತ ಬರೀತಾರೆ. ಸೊ ಅದೆಲ್ಲ ಎಸ್ ಅಂತ ಮಾಡಿದ್ಮೇಲೆ, ಯಾರು ವೆರಿಫೈ ಎಸ್ ಅಂತ ಆದಮೇಲೆ ಒಂದು ಅಪ್ಲಿಕೇಶನ್ ಅಥೆಂಟಿಕೇಟ್ ಆಗುತ್ತೆ. ರಾಜೇಶ್ ಬಾವಗಿ ಅವರೇ, ಖರ್ಚು ಅನ್ನುವಂಥ ಪ್ರಶ್ನೆ ಬಂದಾಗ ಎಂಥವ್ರಿಗೂ ಕೂಡ ಸ್ವಲ್ಪ ಅಧೈರ್ಯ ಮೂಡೋದು ಸಹಜ. ಸಾಮಾನ್ಯವಾಗಿ ITIಯನ್ನು ಮಾಡಲಿಕ್ಕೆ ಬರುವಂಥ ವಿದ್ಯಾರ್ಥಿಗಳು, ತಮ್ಮ ಮಕ್ಕಳನ್ನು ITI ಓದಿಸುವಂಥ ಪೋಷಕರು ಎಲ್ಲರೂ ಕೂಡ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳೇ ಆಗಿರ್ತಾರೆ. ಗ್ರಾಮೀಣ ಮತ್ತು ಆರ್ಥಿಕವಾಗಿ ಹಿಂದುಳಿದಿರುವಂತಹ ವಿದ್ಯಾರ್ಥಿಗಳೇ ಆಗಿರ್ತಾರೆ. ಹಾಗಾಗಿ ಈ ITIಯನ್ನು ಮುಗಿಸೋದಕ್ಕೆ, ಒಂದು ಕೋರ್ಸನ್ನು ಮುಗಿಸೋದಕ್ಕೆ ಎಷ್ಟು ಖರ್ಚಾಗುತ್ತೆ ಮತ್ತು ಅವರಿಗೆ ಏನು ಸೌಲಭ್ಯಗಳು ಇದ್ದಾವೆ? ನಿಮ್ಮ ಸಂಸ್ಥೆಯಿಂದ, ಸರ್ಕಾರದ ವತಿಯಿಂದ ಏನೆಲ್ಲ ಅನುಕೂಲಗಳು ಒದಗಿ ಬರ್ತವೆ? ತಾವೇ ಹೇಳಿದ್ರಿ ಯಾವ ಹಿನ್ನೆಲೆಯಿಂದ ಮಕ್ಕಳು ಬರ್ತಾ ಇದ್ದಾರೆ ನಮ್ಮ ITIಗೆ. ಸೊ ಹಾಗಾಗಿ ಸರ್ಕಾರ ಬಹಳ ಕಡಿಮೆ ಫೀಸನ್ನು ನಿಗದಿಪಡಿಸಿದೆ. ನಮ್ಮಲ್ಲಿ ಪ್ರತಿ ವರ್ಷಕ್ಕೆ 1200 ರೂಪಾಯಿ ಮಾತ್ರ, ಅಂದರೆ ತಿಂಗಳಿಗೆ 100 ರೂಪಾಯಿ. ಸೊ ತಿಂಗಳಿಗೆ 100 ರೂಪಾಯಿ ಮಾತ್ರ ಫೀಸ್ ಇದೆ, ಸರ್ಕಾರದ ಫೀಸ್. ಅಂದರೆ ಒಂದು ವರ್ಷಕ್ಕೆ 1200 ಅಷ್ಟೇ. 2 ವರ್ಷ ಕಲಿತ್ರೆ 2400 ಆಗುತ್ತೆ. ಕೆಲವೊಂದು ಕೋರ್ಸ್ಗಳು 1 ಇಯರ್ ಇದ್ದಾವೆ, ಕೆಲವೊಂದು ಕೋರ್ಸ್ಗಳು 2 ಇಯರ್ಸ್ ಡ್ಯೂರೇಷನ್ ಇದ್ದಾವೆ. ಸೊ ಅತ್ಯಂತ ಕಡಿಮೆ ಫೀಸಲ್ಲಿ ಮಕ್ಕಳು ಕಲಿಯೋಕ್ಕೆ ಅವಕಾಶ ಇದೆ. ಇನ್ನು ಈ ಫೀಸ್ ಕೂಡ ಕೆಲವೊಂದು ಸಲ ರಿಯಂಬರ್ಸ್ ಆಗುತ್ತೆ. ಈಗ SC/ST ಮಕ್ಕಳಾದರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ರಿಯಂಬರ್ಸ್ ಆಗುತ್ತೆ. ಇಲಾಖೆ ಮಕ್ಕಳಾಗಿದ್ದರೆ ಅಲ್ಲಿಂದ ರಿಯಂಬರ್ಸ್ ಆಗ್ತದೆ. ಕೆಲವೊಂದ್ಸಲ ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ರಿಯಂಬರ್ಸ್ ಆಗುತ್ತೆ. ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ದವ್ರಿಗೆ ರಿಯಂಬರ್ಸ್ ಆಗುತ್ತೆ. ಸೊ ಅದು ರಿಯಂಬರ್ಸ್ಮೆಂಟ್ ಒಂದೇ ಅಲ್ಲ, ಅದ್ರ ಜೊತೆಗೆ ನಮ್ಮ ಇಲಾಖೆಯಿಂದನೇ ಅವರು SC/ST ಕ್ಯಾಂಡಿಡೇಟ್ಸ್ ಆಗಿದ್ದರೆ ಅವರಿಗೆ ಟೂಲ್ ಕಿಟ್ಗಳನ್ನು ಕೊಡ್ತೀವಿ.
ಕೆಲವೊಂದು ಸಲ ಬೇಸ್ಡ್ ಆನ್ ಬಜೆಟ್ ಅಲೋಕೇಶನ್ ನಾವು ಸಮವಸ್ತ್ರನೂ ಕೊಟ್ಟಿದ್ದಿದೆ, ಯೂನಿಫಾರ್ಮ್ ಕೊಟ್ಟಿದ್ದಿದೆ, ಆಮೇಲೆ ಟೆಕ್ಸ್ಟ್ ಬುಕ್ಗಳನ್ನು ಕೊಟ್ಟಿದ್ದಿದೆ, ಸ್ಟೇಷನರಿ ಕಿಟ್ಗಳನ್ನು ಕೊಟ್ಟಿದ್ದಿದೆ, ಸೋಲಾರ್ ಲ್ಯಾಂಟರ್ನ್ಸ್ ಕೊಟ್ಟಿದ್ದೀವಿ, ಕೆಲವೊಂದು ಸಲ ಲ್ಯಾಪ್ಟಾಪ್ ಕೊಟ್ಟಿದ್ದೀವಿ ಬೇಸ್ಡ್ ಆನ್ ಬಜೆಟ್ ಅಲೋಕೇಶನ್ ಬೈ ದ ಗೌರ್ಮೆಂಟ್. ಸೊ ಈ SC/ST ಮಕ್ಕಳಿಗೆ ಮಾತ್ರ ಇದೆಲ್ಲ ಸೌಲಭ್ಯ ಇದೆ. ಆಮೇಲೆ ಅವರಿಗೆ ಬಸ್ ಪಾಸ್ ಸೌಲಭ್ಯ ಇದೆ, ರಿಯಾಯಿತಿ ದರದಲ್ಲಿ ಬಸ್ ಪಾಸ್ ಕೊಡ್ತೀವಿ. ಆಮೇಲೆ ಅವ್ರು ಬಂದರೆ ನಮ್ಮಲ್ಲಿ ಕೆಲವೊಂದು ಹಾಸ್ಟೆಲ್ಗಳಿದ್ದಾವೆ, ಎಲ್ಲಿ ಇಲ್ಲ ಅಲ್ಲಿ ಹತ್ತಿರದ ಯಾವುದು ಹಿಂದುಳಿದ ಇವ್ರದ್ದು ಇರ್ಬೋದು, ಇಲಾಖೆದಿರ್ಬೋದು, ಅಥವಾ ಅಲ್ಪಸಂಖ್ಯಾತರ ಇಲಾಖೆ ಹಾಸ್ಟೆಲ್ಗಳು ಇರಬಹುದು, ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳು ಇರಬಹುದು, ಎಲ್ಲ ಕಡೆ ನಾವು ಅವರಿಗೆ ಅನುಕೂಲ ಮಾಡಿಕೊಡ್ತೀವಿ. ಸೊ ಪ್ರಿನ್ಸಿಪಾಲ್ರು ಅವರು ದೃಢೀಕರಣ ಮಾಡಿ ಅವ್ರಿಗೆ ಪತ್ರ ಕೊಟ್ಟರೆ ಅಲ್ಲಿ ವಸತಿ ಸೌಲಭ್ಯ ಕೂಡ ಸಿಗ್ತದೆ. ಈ ಎಲ್ಲ ಅವಕಾಶಗಳು ಇದಾವೆ. ಮತ್ತೆ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ ಅಂತ ಹೇಳಿದ್ರಿ. ಹೌದು. ಹಾಗೇನೆ ITI ಮಾಡ್ಕೊಂಡ್ರೆ ಹೈಯರ್ ಎಜುಕೇಶನ್ಗೆ ಅವಕಾಶ ಇದೆಯಾ? ಹೌದು. ಈಗ ಒಂದು ITI ನಂತರ ಏನೇನು ಆಗುತ್ತೆ ಅಂಥೇಳಿ ಒಂದೇ ಅಂತಂದರೆ, ಅವರು ಮುಂದಿನ ವಿದ್ಯಾಭ್ಯಾಸ ಬಯಸ್ತಿದ್ರೆ ಲ್ಯಾಟ್ರಲ್ ಎಂಟ್ರಿ ಅಂತ ಒಂದು ಸ್ಕೀಮ್ ಇದೆ. ಡಿಪ್ಲೊಮಾಕ್ಕೆ ನೇರವಾಗಿ ಹೋಗ್ಬೋದು. ಡಿಪ್ಲೊಮಾ 10th ಆದರೆ 3 ವರ್ಷ ಡಿಪ್ಲೊಮಾ ಡ್ಯೂರೇಷನ್ ಅವಧಿ. ITI ಯಾರು ಮುಗಿಸ್ತಾರೆ ಅವರಿಗೆ 1 ವರ್ಷ ರಿಯಾಯಿತಿ ಸಿಗುತ್ತೆ. 2 ವರ್ಷದಲ್ಲಿ ಅಂದರೆ 3ನೇ ಸೆಮಿಸ್ಟರ್ಗೆ ನೇರವಾಗಿ ಜಂಪ್ ಆಗ್ತಾರೆ. ಇದು ಲ್ಯಾಟ್ರಲ್ ಎಂಟ್ರಿ ಇಂಟು ಪಾಲಿಟೆಕ್ನಿಕ್ಸ್. ಸೊ ಯಾರು ಹೈಯರ್ ಎಜುಕೇಷನ್ ಪರ್ಸ್ಯೂ ಮಾಡ್ಬೇಕಂತಾರೆ, ಓದಬೇಕಂತಾರೆ, ಅವರಿಗೆ ಒಂದು ಈ ಥರ ಸ್ಕೀಮ್ ಇದೆ. ಅಂದರೆ ಲಕ್ಷ್ಮೀನಾರಾಯಣ ರಾಜು ಅವರೇ, SLC ಪಾಸಾದಂಥ ವಿದ್ಯಾರ್ಥಿಗಳಿಗೆ ನನಗೆ ಡಿಪ್ಲೊಮೊ ಸಿಗಲಿಲ್ಲ, ನನ್ನ ಸೈನ್ಸ್ಗೆ ಅವಕಾಶ ಸಿಗಲಿಲ್ಲ ಅಂತ ಅಧೈರ್ಯವನ್ನು ಹೊಂದುವಂಥ ಪರಿಸ್ಥಿತಿ ಇಲ್ಲ. SLC ಮುಗಿಸಿ ITIನ ಮುಗಿಸಿ ಒಳ್ಳೆ ರೀತಿಯಲ್ಲಿ ಪರ್ಸೆಂಟೇಜನ್ನು ತೆಗೆದುಕೊಂಡು ಅವರು ಡಿಪ್ಲೊಮಾಕ್ಕೆ ಎಂಟ್ರಿ ಆಗ್ಬೋದು. ನಂತರ ಡಿಪ್ಲೊಮಾ ಮುಗಿಸಿದವರು ಇಂಜಿನಿಯರಿಂಗ್ಗೆ ಪ್ರವೇಶಾವಕಾಶ ಪಡ್ಕೋಬಹುದು. ಇದು ಲ್ಯಾಟರಲ್ ಎಂಟ್ರಿಯ ಮೂಲಕ ಆಗುವಂಥ ಅವಕಾಶ. ಈ ಲ್ಯಾಟರಲ್ ಎಂಟ್ರಿ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ. ಸೊ ಆ್ಯಕ್ಚುಲಿ ITIನಲ್ಲಿ ನಾವು ಓದಿದ ತಕ್ಷಣ ಈಗ ಇದಕ್ಕೆ ಮುಂಚೆ ಹೇಳ್ದಂಗೆ ಸೊ ಒಂದು ಕೈಗಾರಿಕೆನಲ್ಲಿ ಹೋಗುವಂಥ ಒಂದು ಕೆಲಸ. ನೆಕ್ಸ್ಟು ಇಲ್ಲ ನನಗೆ ವರ್ಟಿಕಲ್ ಮೂವ್ಮೆಂಟ್, ನಾನು ಇನ್ನೂ ಮೇಲೆ ಹೋಗೋಕ್ಕೆ ಏನಾದರೂ ಅವಕಾಶ ಇದೆ ಅಂತ ನೋಡಿದಾಗ ಅವರು ಕಾಣಿಸುವಂಥದ್ದು ಡಿಪ್ಲೊಮೊ. ಸೊ ಯೂಶಲಿ 10ನೇ ಕ್ಲಾಸ್ ನಂತರ ಡಿಪ್ಲೊಮಾ 3 ವರ್ಷದಿರ್ತದೆ. ITI ನಂತರ ಪಾಸಾಗಿ ಅವರು ಅಡ್ಮಿಷನ್ ತೊಗೊಂಡ್ರೆ ಇದು 2 ವರ್ಷದ ಕೋರ್ಸ್ ಅಷ್ಟೇ. ಅಂದರೆ ಅವರು ಡೈರೆಕ್ಟ್ ಸೆಕೆಂಡ್ ಇಯರ್ ಆಫ್ ದಿ ಡಿಪ್ಲೊಮಾ ಕೋರ್ಸಸ್ಗೆ ಅಡ್ಮಿಷನ್ ಆಗ್ತಾರೆ. ಸೊ ದಟ್ ಅವ್ರಿಗೆ 1 ವರ್ಷ ಸೇವ್ ಆಗ್ತದೆ. ಸೊ ಇದು ಒಂದು ಇಂಜಿನಿಯರಿಂಗ್ ಸ್ಟ್ರೀಮಲ್ಲಿ ಅವರಿಗೆ ಲ್ಯಾಟ್ರಲ್ ಎಂಟ್ರಿ ಆಗುವಂಥ ಒಂದು ವ್ಯವಸ್ಥೆ. ಅಂದರೆ ಡಿಪ್ಲೊಮಾ ಮುಗಿಸ್ತಾರೆ, ಡಿಪ್ಲೊಮಾ ಆಗಿದ ತಕ್ಷಣ ತದನಂತರ ಅವ್ರಿಗೆ ಇರುವಂಥ ಸ್ಕೋಪ್ಸು ಲೈಕ್ ಇಂಜಿನಿಯರಿಂಗು ಮತ್ತು ಅದೆಲ್ಲನೂ ಮತ್ತು ಸೊ ಅಲ್ಲೂ ಇಂಜಿನಿಯರಿಂಗಲ್ಲೂ ಅಷ್ಟೇ ಡಿಪ್ಲೊಮಾ ಅವರಿಗೆ ಮತ್ತೆ 3ನೇ ವರ್ಷಕ್ಕೆ 1 ವರ್ಷದ ರಿಯಾಯಿತಿ ಇರ್ತದೆ. ಸೊ 2ನೇ ವರ್ಷಕ್ಕೆ ಲ್ಯಾಟ್ರಲ್ ಎಂಟ್ರಿ ಅಲ್ಲೂ ಸಿಗ್ತದೆ. ಮತ್ತು ಇನ್ನೊಂದು 2ನೇ ITIನಲ್ಲಿ ಅವರು ಮುಗಿಸಿದ ತಕ್ಷಣವೇ ನಾನ್ ಟೆಕ್ನಿಕಲ್ ಲೈಕ್ +2 ಸರ್ಟಿಫಿಕೇಟ್ಸನ್ನು ಅವರು ಸೆಕೆಂಡ್ರಿ ಎಜುಕೇಷನ್ ಸರ್ಟಿಫಿಕೇಟನ್ನು ಪಡಿಬಹುದು. ಅದು ಹೆಂಗಂತಂದರೆ ನಾವು ಮಿನಿಸ್ಟ್ರಿ ಆಫ್ DGETನಲ್ಲಿ ಬರೋದ್ರಿಂದ ಸೊ DGET NIOS ಜೊತೆ ಒಂದು ಒಡಂಬಡಿಕೆ ಮಾಡಿಕೊಂಡು ಸೊ ITI ಮಕ್ಕಳಿಗೆ ಸೊ +2 ಸೆಕೆಂಡ್ರಿ ಸರ್ಟಿಫಿಕೇಟ್ಸನ್ನು ಕೊಡಬೇಕು ಅಂತ ಹೇಳಿ ಒಂದು ಒಡಂಬಡಿಕೆ ಮಾಡಿಕೊಂಡಿದೆ. ಆ ಒಡಂಬಡಿಕೆ ಯಾರು 10th ಫೇಲಿಂದ ಜಾಯ್ನ್ ಆಗಿರ್ತಾರೋ ಅವ್ರಿಗೆ ಸೆಕೆಂಡ್ರಿ ಕೊಡುವಂಥದ್ದು, ಮತ್ತು 10ನೇ ಕ್ಲಾಸ್ ಮಕ್ಕಳಿಗೆ ಯಾರು ಜಾಯ್ನ್ ಆಗಿರ್ತಾರೋ ಅವರಿಗೆ ಸೀನಿಯರ್ ಸೆಕೆಂಡ್ರಿ ಸರ್ಟಿಫಿಕೇಟ್ಸ್ ಕೊಡುವಂಥದ್ದು. ಅಂದರೆ ಅವರು ITIನಲ್ಲಿ ಕಲಿಯುವಂಥ ಸಬ್ಜೆಕ್ಟ್ಸ್ಗಳಲ್ಲಿ ಅರ್ನ್ ಮಾಡಿರುವಂಥ ಕ್ರೆಡಿಟ್ಸನ್ನು ಸೊ ಸೆಕೆಂಡ್ರಿ ಎಜುಕೇಷನ್ಗೆ ಕನ್ವರ್ಟ್ ಮಾಡಿ ಸೊ 1 ಅಥವಾ 2 ಸಬ್ಜೆಕ್ಟ್ಸನ್ನು ಬರೀತಾರೆ ಸೆಕೆಂಡ್ರಿಗೆ. ಅದೇ ಥರ 2 ವರ್ಷದ ಕೋರ್ಸಲ್ಲಿ ಕಲಿಯುವಂಥ ಎಲ್ಲ ಸಬ್ಜೆಕ್ಟ್ಸ್ಗಳಿಗೆ ಕ್ರೆಡಿಟನ್ನು ಟ್ರಾನ್ಸ್ಫರ್ ಮಾಡಿ ITI ಸಬ್ಜೆಕ್ಟ್ಸು ಸೊ 2ನೇ ವರ್ಷದವರು 2 ಸಬ್ಜೆಕ್ಟ್ಸನ್ನು ಬರೀತಾರೆ. ಸೊ ಈ 2 ಸಬ್ಜೆಕ್ಟ್ಸನ್ನು ಅವರು ಎಂಟೈರ್ ITI ಓದೋ ಟೈಮಲ್ಲಿ NIOS ಅಲ್ಲಿ ರಿಜಿಸ್ಟರ್ ಆಗಿ ಸೊ ಒಂದು ಅವಕಾಶ ಇದ್ದರೆ ಅವರು ರಿಜಿಸ್ಟರ್ ಮಾಡಿಕೊಂಡು ಈ 2 ಎಕ್ಸಾಮ್ಸನ್ನು ಬರೆದ್ರೆ ಸೊ ಅವ್ರು ಬಹುಶಃ ITI ಫಿನಿಷ್ ಆಗಿದ ತಕ್ಷಣವೇ ಸೊ 8ನೇ ಕ್ಲಾಸ್ ಫೇಲ್ ಅಥವಾ 10ನೇ ಕ್ಲಾಸ್ ಫೇಲ್ ಆದವ್ರಿಗೆ ಸೊ 1 ವರ್ಷದ ಟ್ರೇಡ್ ಡ್ಯೂರೇಷನಲ್ಲೇ ಸೆಕೆಂಡ್ರಿ ಸರ್ಟಿಫಿಕೇಟ್ ಬರ್ತದೆ. ಮತ್ತು 10ನೇ ಕ್ಲಾಸ್ ನಂತರ ಬಂದವ್ರಿಗೆ 2 ಸಬ್ಜೆಕ್ಟ್ಸ್ ಬರೆದ್ರೆ ಸೊ ಸೀನಿಯರ್ ಸೆಕೆಂಡ್ರಿ ಸರ್ಟಿಫಿಕೇಟ್ ಬರ್ತದೆ. ಇದು ಒಂದು ಒಳ್ಳೆ ಅವಕಾಶ. ಯಾಕಂದರೆ ನಾನು 10th ಪಾಸ್ ಆಗಿದ್ದೀನಿ, ನಾನು +2 ಮಾಡ್ತೀನಿ ಅಂತ ಹೇಳಿದ್ರೆ ಸರಿಸುಮಾರು ನಾನು 6 ಸಬ್ಜೆಕ್ಟ್ಸ್ ಮೇಲೆ ತೊಗೊಳ್ಬೇಕು ಔಟ್ಸೈಡು. ಬಟ್ NIOS ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅವ್ರ ಜೊತೆ ನಮ್ಮದು DGET ಅವರು ಒಡಂಬಡಿಕೆ ಮಾಡ್ಕೊಂಡಿರೋದ್ರಿಂದ ಕ್ರೆಡಿಟ್ ಟ್ರಾನ್ಸ್ಫರ್ ಫೆಸಿಲಿಟಿನಲ್ಲಿ ಅವರು ಕೇವಲ 2 ಸಬ್ಜೆಕ್ಟ್ಸ್ ಪಾಸ್ ಆದರೆ ಸಾಕು, ದೇ ವಿಲ್ ಗಿವ್ ದ ಸೆಕೆಂಡ್ರಿ ಸ್ಕೂಲಿಂಗ್. ಇದು ಒಂದು ಒಳ್ಳೆ ಹುಡುಗರಿಗೆ ಒಂದು ಅವಕಾಶ. +2 ತೊಗೊಂಡು ಅವರು +2 ಇಂದ ಅವರು ನೆಕ್ಸ್ಟ್ ಅವ್ರ ಸ್ಟ್ರೀಮ್ ಯಾವುದಾದ್ರೂ ಹೋಗ್ಬೋದು. ಲಕ್ಷ್ಮೀನಾರಾಯಣ ರಾಜು ಅವರೇ, ಈ ITI ಕೋರ್ಸ್ಗಳನ್ನು ಕಲಿಯೋದ್ರಿಂದ ಆಗುವಂಥ ಲಾಭ ಏನು ಅನ್ನೋದನ್ನು ನೀವು ಸ್ಪಷ್ಟಪಡಿಸಿದ್ರಿ, ಸಂತೋಷ. ಈಗ ಉದ್ಯೋಗಂ ಮಾನವ ಲಕ್ಷಣಂ ಅಂತೇಳಿ ನಾವು ಕರೆಯೋದು ಸಹಜ. ಇವತ್ತು ಪ್ರತಿಯೊಬ್ಬ ಪುರುಷನಿರಲಿ ಮಹಿಳೆ ಇರಲಿ ಉದ್ಯೋಗವನ್ನು ಮಾಡಲೇಬೇಕಾದಂಥ ಒಂದು ಪರಿಸ್ಥಿತಿ. ಯಾಕೆಂದರೆ ಬದುಕು ಬಹಳ ಮುಖ್ಯ. ಅದಕ್ಕೋಸ್ಕರನೇ ಇಷ್ಟೆಲ್ಲ ಓದುವುದು, ಬರೆಯುವುದು, ತರಬೇತಿ ಪಡೆಯುವಂಥದ್ದೆಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ITI ತರಬೇತಿಯನ್ನು ಪಡೆಯೋದ್ರಿಂದ ಉದ್ಯೋಗಾವಕಾಶ ಹೇಗಿದೆ,
ಎಲ್ಲೆಲ್ಲಿ ಅನುಕೂಲಗಳು ಆಗ್ತವೆ ಅನ್ನುವಂಥದ್ದು. ಈಗ ಬಹುಶಃ ನೀವು ಹೇಳಿದಂಗೆ ನಮ್ಮದು ITI ಸ್ಕಿಲ್ ಬಂದು ನಾವು ಹ್ಯಾಂಡ್ ಸ್ಕಿಲ್ ಟ್ರೈನಿಂಗು, ಅಂದರೆ ನಾವು ಅವರಿಗೆ ಕೈಯಲ್ಲಿ ಕೌಶಲ್ಯವನ್ನು ತರಬೇತಿಯನ್ನು ನೀಡ್ತೀವಿ. ಸೊ ಹ್ಯಾಂಡ್ ಸ್ಕಿಲ್ ಇರೋದ್ರಿಂದ ಅವರು ಈಗ ನಮ್ಮಲ್ಲಿರುವಂಥ ಕೋರ್ಸ್ಗಳು ಲೈಕ್ ಫಿಟ್ಟರ್ ಆಗಿರ್ಬೋದು, ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ಎಲ್ಲ ಕೋರ್ಸ್ಗಳಲ್ಲಿ ಕಲಿಯುವಂಥ ಸ್ಕಿಲ್ಗೆ ಸೊ ಇಂಡಸ್ಟ್ರಿನಲ್ಲಿ ಬಹಳಷ್ಟು ವಿಪುಲವಾದಂಥ ಅವಕಾಶಗಳಿದೆ. ಈಗ ನಾವು ಎಲೆಕ್ಟ್ರಿಷಿಯನ್ ನೋಡಿದ್ರೆ ಎಲ್ಲ ಇಂಡಸ್ಟ್ರೀಸ್ ಅವ್ರಿಗೆ ಎಲೆಕ್ಟ್ರಿಷಿಯನ್ಸ್ ತುಂಬ ಶಾರ್ಟೇಜ್ ಇದೆ. ಸೊ ದೇ ವಾಂಟೆಡ್ ಟು ಹೈರ್ ಎಲೆಕ್ಟ್ರಿಷಿಯನ್ಸ್. ಸೊ ಅದೇ ಥರ ಟರ್ನರ್ಸು, ಮಷಿನಿಸ್ಟು ಮತ್ತು ಅಡ್ವಾನ್ಸ್ಡ್ CNC ಮಷಿನಿಂಗ್ ಅಂತ ಒಂದು ನಮ್ಮದಲ್ಲಿ ಇಂಡಸ್ಟ್ರಿ 4.0 ಕೋರ್ಸಸ್ಸು ಇದೆ. ಸೊ ಇಂಡಸ್ಟ್ರೀಸ್ಗೆ ಆ್ಯಕ್ಚುಲಿ ಒಂದು ಫ್ರಂಟ್ ಎಂಡಲ್ಲಿ ನಿಂತ್ಕೊಂಡು ಕೆಲಸ ಮಾಡುವಂತಹ ಒಂದು ಹ್ಯಾಂಡ್ ಸ್ಕಿಲ್ ಟ್ರೈನಿಂಗನ್ನು ಕೊಡೋದ್ರಿಂದ ಸೊ ಬಹುಶಃ ಇವರು 2 ವರ್ಷದ ತರಬೇತಿನಲ್ಲಿ ಎಲ್ಲ ಹ್ಯಾಂಡ್ ಸ್ಕಿಲ್ಲನ್ನು ಕಲಿಯೋದ್ರಿಂದ ಸೊ ಇಂಡಸ್ಟ್ರೀಸ್ಗಂತೂ ತುಂಬ ಅವಕಾಶಗಳಿದೆ. ಸೊ ವೆನ್ ಕಂಪೇರ್ಡ್ ಟು ಅದರ್, ಯಾಕಂದರೆ ಇವರು ಡೈರೆಕ್ಟಾಗಿ ಇಂಡಸ್ಟ್ರಿಗೆ ಅಬ್ಸರ್ವ್ ಆಗ್ತಾರೆ, ಮಷಿನ್ ಮುಂದೆ ನಿಂತ್ಕೊಂಡು ಕೆಲಸ ಮಾಡಿರೋದ್ರಿಂದ ಸೊ ತುಂಬ ಅವಕಾಶಗಳಂತೂ ಈಗ ನಾವು ನೋಡ್ತಾ ಇದ್ದೀವಿ ದಿನಪತ್ರಿಕೆಗಳಲ್ಲಿ. ವಿ ರಿಕ್ವೈರ್ ಲಾಟ್ ಆಫ್ ಫಿಟ್ಟರ್ಸ್ ಬೇಕಿದೆ, ಟರ್ನರ್ಸ್ ಬೇಕಿದೆ, ನಮಗೆ ಎಲೆಕ್ಟ್ರಿಷಿಯನ್ಸ್ ಬೇಕಿದೆ ಅಂತ ಇಂಡಸ್ಟ್ರೀಸ್ ಸೆಕ್ಟರ್ಸ್ಗಳಲ್ಲಿ ತುಂಬ ಡಿಮ್ಯಾಂಡ್ ಇದೆ. ಆದ್ದರಿಂದ ಸೊ ITI ಕಲ್ತರೆ ಉದ್ಯೋಗ ಅಂತೂ ತುಂಬ ಅವಕಾಶಗಳಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಲಕ್ಷ್ಮೀನಾರಾಯಣ ರಾಜು ಅವರೇ, ಇವತ್ತು ಅತ್ಯಂತ ವೇಗದಲ್ಲಿ ತಂತ್ರಜ್ಞಾನ ಬೆಳೀತಾ ಇದೆ. ಇವತ್ತು ಇದ್ದ ತಂತ್ರಜ್ಞಾನ ನಾಳೆ ಇರಲ್ಲ, ನಾಳೆ ಇದ್ದ ತಂತ್ರಜ್ಞಾನ ನಾಡಿದ್ದಿರಲ್ಲ. ಇಷ್ಟು ವೇಗವಾಗಿ ತಂತ್ರಜ್ಞಾನ ಬದಲಾವಣೆ ಆಗ್ತಾ ಇದೆ. ಈ ಬದಲಾಗ್ತಾ ಇರುವಂಥ ತಂತ್ರಜ್ಞಾನಕ್ಕೆ ಅನುಗುಣವಾಗಿ ತಾವು ITIಗಳಲ್ಲಿ ಹೊಸ ಹೊಸ ಬಗೆಯ ಕೋರ್ಸ್ಗಳನ್ನು ಪರಿಚಯಿಸ್ತಾ ಇದ್ದೀರಾ. ಪರಿಚಯಿಸಿದರೆ ಆ ಕೋರ್ಸ್ಗಳು ಯಾವುವು, ಅವುಗಳಿಂದ ಉಪಯೋಗ ಏನು, ಯಾವ ರೀತಿಯ ತಂತ್ರಜ್ಞಾನದ ಅನ್ವಯ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಕೊಡ್ಬೋದಾ? ಖಂಡಿತ. ಈಗ ತಾವು ಹೇಳಿದಂಗೆ ನಮ್ಮಲ್ಲಿ ITIನಲ್ಲಿ ಕರೆಯೋದ್ರಿಂದ ಸೊ ಪ್ರತಿ ದಿವಸ ಟೆಕ್ನಾಲಜಿ ಅಪ್ಡೇಟ್ ಆಗ್ತಾ ಇರೋದ್ರಿಂದ ನಮ್ಮಲ್ಲಿ ಇಂಡಸ್ಟ್ರಿ 4.0 ಕೋರ್ಸನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಸೊ ಈ ಬಗ್ಗೆ ನಾವು ನಮ್ಮ 150 ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳನ್ನು ಒಂದು ಸರ್ಕಾರದ ಒಂದು ವಿನೂತನವಾದಂತಹ ಒಂದು ಉದ್ಯೋಗ ಯೋಜನೆ ಅಡಿಯಲ್ಲಿ ನಾವು ಅದನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ಸೊ 150 ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲೂ ನಾವು 6 ಹೊಸ ಇಂಡಸ್ಟ್ರಿ 4.0 ಕೋರ್ಸಸನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಅಂದರೆ 2 ವರ್ಷದ್ದು 3 ಮತ್ತು 1 ವರ್ಷದ್ದು 3 ಅಂತ. ಸೊ 2 ವರ್ಷಕ್ಕೆ ಬಂದಾಗ ಅಡ್ವಾನ್ಸ್ಡ್ CNC ಮಷಿನಿಂಗ್ ಟೆಕ್ನಿಷಿಯನ್, ಬೇಸಿಕ್ ಡಿಸೈನರ್ ಆ್ಯಂಡ್ ವರ್ಚುವಲ್ ವೆರಿಫೈರ್ ಮತ್ತು ಮೆಕ್ಯಾನಿಕ್ ಎಲೆಕ್ಟ್ರಿಕ್ ವೆಹಿಕಲ್ ಅನ್ನೋದು 2 ವರ್ಷದ ಕೋರ್ಸ್. ಈ 3 ಮಾಡಿದ್ದೀವಿ. ಸೊ ಅದೇ ಥರ 1 ಇಯರ್ ಕೋರ್ಸ್ ಅಂತ ಬಂದಾಗ ಆರ್ಟಿಸನ್ ಯೂಸಿಂಗ್ ಅಡ್ವಾನ್ಸ್ ಟೂಲ್, ಸೊ ಇಂಡಸ್ಟ್ರಿಯಲ್ ರೋಬೋಟಿಕ್ಸ್ ಆ್ಯಂಡ್ ಡಿಜಿಟಲ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಕಂಟ್ರೋಲ್ ಆ್ಯಂಡ್ ಆಟೋಮೇಷನ್. ಸೊ ಈ 3 1 ಇಯರ್ದು. ಸೊ ಆಲ್ ಟುಗೆದರ್ ಈ 150 ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿ ಸೊ ಈ 6 ಕೋರ್ಸಸ್ಸು ಲಭ್ಯ ಇರ್ತದೆ. ಆ್ಯಂಡ್ ಈ ಎಲ್ಲ ಕೋರ್ಸಸ್ಸು ಇಂಡಸ್ಟ್ರಿ 4.0 ಇದೆ. ಸೊ ಈಗ ಅಡ್ವಾನ್ಸ್ಡ್ CNC ಮಷಿನಿಂಗ್ ಟೆಕ್ನಿಷಿಯನ್ ಅಂತ ನೋಡಿದಾಗ ಸೊ ಅದರಲ್ಲಿ ಅವನು ಎಲ್ಲ CNC ಮಷಿನ್ಸ್ ಬಗ್ಗೆ ಕಲಿತಾನೆ. ಸೊ ಬೇಸಿಕ್ ಡಿಸೈನರ್ ಆ್ಯಂಡ್ ವರ್ಚುವಲ್ ವೆರಿಫೈರ್ ಅಂತ ಬಂದಾಗ ಒಂದು ಪ್ರಾಡಕ್ಟ್ ಡಿಸೈನ್ ಮಾಡಿ ಸೊ ಇಂಡಸ್ಟ್ರೀಸಲ್ಲಿ ಯಾವ ಥರ ಚೆಕ್ ಆಗ್ತದೆ ಅನ್ನೋ ಒಂದು ಮಾಹಿತಿಯನ್ನು ಕಲಿತಾನೆ. ಸೊ ಈಗ ಬ್ಯಾಟ್ರಿ ಎಲೆಕ್ಟ್ರಿಕ್ ವೆಹಿಕಲ್ ಟೆಕ್ನಾಲಜಿ ಬರ್ತಾ ಇರೋದ್ರಿಂದ ಅದ್ರ ಬಗ್ಗೆನೂ ಒಂದು ಕೋರ್ಸ್ ಇದೆ. ಸೊ ಅವನ್ನೆಲ್ಲ ಕಲಿತಾನೆ, ಟೆಕ್ನಾಲಜಿ ಏನು ಎತ್ತ ಅಂತ. ಮತ್ತು ಆರ್ಟಿಸನ್ ಯೂಸಿಂಗ್ ಅಡ್ವಾನ್ಸ್ ಟೂಲ್ ಅಂತ ಇದೆ. ಇದು ಭಾಳಷ್ಟು ಆರ್ಟಿಸನ್ಸ್ಗೆ ಹೆಲ್ಪ್ ಆಗ್ತದೆ. ಈಗ ನಾವೆಲ್ಲ ನೋಡ್ತೀವಿ ಆರ್ಟಿಸನ್ಸ್ ಅಂದರೆ ಕುಶಲಕರ್ಮಿಗಳು, ಅವ್ರಿಗೆ ಕಂಪ್ಯೂಟರ್ ಟೂಲ್ಸನ್ನು ಯೂಸ್ ಮಾಡಿ ಸೊ ಯಾವ ಥರ ಕೋರ್ಸಸ್ ಇದೆ ಅನ್ನೋದು ಆರ್ಟಿಸನ್. ಸೊ ಇಂಡಸ್ಟ್ರಿಯಲ್ ರೋಬೋಟಿಕ್ಸ್ ನಮಗೆ ಹೆಸರೇ ಹೇಳ್ತದೆ. ಸೊ ಇಂಡಸ್ಟ್ರೀಸ್ ಎಲ್ಲನೂ ರೋಬೋಟಿಕ್ಸ್ ಯೂಸ್ ಮಾಡೇ ಆಟೋಮೇಷನ್ ಎಲ್ಲ ಆಗ್ತದೆ. ಸೊ ಅದ್ರ ಬಗ್ಗೆ ಒಂದು ಕಂಪ್ಲೀಟ್ ಚಿತ್ರಣ ಮತ್ತು ಹ್ಯಾಂಡ್ಸ್ ಆನ್ ಟ್ರೈನಿಂಗು ಇರ್ತದೆ. ಅದು 1 ಇಯರ್ ಕೋರ್ಸು. ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಕಂಟ್ರೋಲ್ ಆ್ಯಂಡ್ ಆಟೋಮೇಷನ್, ಈಗ ನಾವು ಇಂಡಸ್ಟ್ರೀಸ್ ಎಲ್ಲನೂ ಆಟೋಮೇಷನ್ ಪ್ರೋಸೆಸ್ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಯಾವ ಥರ ಆಟೋಮೇಷನ್ ಆಗ್ತದೆ, ಏನಾಗ್ತದೆ, ಸೊ ಈ ಒಂದು ರೋಲ್ ಏನಿರ್ತದೆ ಅನ್ನೋದು ಇದು 1 ಇಯರ್ ಕೋರ್ಸು. ಸೊ ಈ 6 ಕೋರ್ಸಸ್ಸು ಇಂಡಸ್ಟ್ರಿ 4.0 ಸೊ 150 ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿ ಲಭ್ಯವಿರುತ್ತದೆ. ಸೊ ಮಕ್ಕಳು ಇದರಲ್ಲಿ ಹೆಚ್ಚಿನ ಅಡ್ಮಿಷನ್ ಆಗೋದ್ರಿಂದ ಸೊ ವಿಪುಲವಾದಂತಹ ಒಂದು ಪ್ಲೇಸ್ಮೆಂಟ್ಸು ಬಹಳಷ್ಟು ಚೆನ್ನಾಗಿರ್ತದೆ. ಜಂಟಿ ನಿರ್ದೇಶಕರಾದಂಥ ರಾಜೇಶ್ ಬಾವಗಿಯವರೇ, ಈ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ, ಜೀವನೋಪಾಯ ಇಲಾಖೆಯ ಅಡಿಯಲ್ಲಿ ತಮ್ಮ ಕೈಗಾರಿಕಾ ತರಬೇತಿ ಸಂಸ್ಥೆ ಹಾಗೂ ಉದ್ಯೋಗ ಆಯುಕ್ತಾಲಯ ಬರ್ತಾ ಇದೆ. ಕೌಶಲ್ಯಾಭಿವೃದ್ಧಿಯನ್ನು ಮಾಡೋದ್ರ ಜೊತೆಗೆ ಜೀವನೋಪಾಯಕ್ಕೂ ಕೂಡ ಅವಕಾಶ ಕಲ್ಪಿಸಿಕೊಡ್ತಾ ಇದ್ದೀರಿ. ಈ ಉದ್ಯಮಶೀಲತೆ ಅಂತ ಹೇಳ್ತಾ ಇದ್ದೀರಾ. ITI ಕೋರ್ಸನ್ನು ಮುಗಿಸ್ತವ್ರಿಗೆ, ITI ಟ್ರೇಡನ್ನು ಮುಗಿಸ್ತವ್ರಿಗೆ ಉದ್ಯಮಶೀಲತೆಗೆ ಹೇಗೆ ಅವಕಾಶ ಇದೆ? ಈಗ ಬರೇ ನಾವು ಅವರನ್ನು ಜಾಬಿಗೆ ತಯಾರು ಮಾಡೋದಲ್ಲ, ಯಾವುದೋ ಒಂದು ಇಂಡಸ್ಟ್ರಿಗೆ ಮ್ಯಾನ್ ಪವರ್ ಸಪ್ಲೈ ಮಾಡೋದೊಂದೇ ಅಲ್ಲ, ಅವರೇ ಸೆಲ್ಫ್ ಎಂಟರ್ಪ್ರನರ್ ಆಗಲಿಕ್ಕೂ ಅವಕಾಶ ಇದೆ. ಈಗ ನಮ್ಮ ತರಬೇತಿ ಹೆಂಗಿದೆ, ನಮ್ಮ ರಾಜೀವ್ ಅವ್ರು ಹೇಳ್ದಂಗೆ ಪ್ರಾಕ್ಟಿಕಲಿಗೆ ಪ್ರಾಯೋಗಿಕಕ್ಕೆ ಭಾಳ ಒತ್ತು ಇದೆ. ನಮ್ಮಲ್ಲಿ 80% ಪ್ರಾಕ್ಟಿಕಲ್ ಇದೆ, 20% ಮಾತ್ರ ಥಿಯರಿ ಇದೆ. ಸೊ ಹಾಗಾಗಿ ಈಗ ಒಬ್ಬ ಎಲೆಕ್ಟ್ರಿಷಿಯನ್ ಇಲ್ಲಿ ತರಬೇತಿ ಪಡೆದಂತಂದರೆ ಅವನು ಎಲ್ಲೋ ಒಂದು ಇಂಡಸ್ಟ್ರಿನಾಗ ಎಲೆಕ್ಟ್ರಿಷಿಯನ್ ಅಂತ ಸೇರುವಂಥ ಏನೋ ಅವಕಾಶ ಇದೆ. ನಾನು ನನ್ನ ಸ್ಥಳೀಯವಾಗಿ ನಾನು ಅಲ್ಲೇ ಇದ್ದುಕೊಂಡು ಒಂದು 4 ಮನೆಗಳಿಗೆ ಹೌಸ್ ವೈರಿಂಗ್ ಮಾಡಿದ್ರೆ ಅವನು ಅರ್ನ್ ಮಾಡ್ತಾನೆ. ಅವನು ಇಂಡಸ್ಟ್ರಿಯಲ್ ವೈರಿಂಗ್ ಮಾಡಿದ್ರೆ ಅರ್ನ್ ಮಾಡ್ತಾನೆ. ಸೊ ಆ ಥರ ನಮ್ಮ ಕೋರ್ಸ್ಗಳು ಹೆಂಗಿದಾವೆ. ಒಬ್ಬ ವೆಲ್ಡರ್ ಏನಾದ್ರು ವೆಲ್ಡಿಂಗ್ ತರಬೇತಿ ತೊಗೊಂಡಂತಂದರೆ ಅವನು ಯಾವುದೋ ಒಂದು ಇಂಡಸ್ಟ್ರಿಗೆ ಸೇರಬೇಕಂತಿಲ್ಲ, ಸ್ಥಳೀಯವಾಗಿ ಒಂದು ವೆಲ್ಡಿಂಗ್ ವರ್ಕ್ಶಾಪ್ ಇಟ್ಕೋಬೋದು. ಅದೇ ಥರ ಮೋಟ್ರ್ ಮೆಕ್ಯಾನಿಕ್ ಅಂತ ಕೋರ್ಸ್ ಇದೆ. ಅವನು ಯಾವುದೋ ಒಂದು ಇಂಡಸ್ಟ್ರಿ ಸೇರಿ ಅಲ್ಲಿ ಮೋಟ್ರ್ ಮೆಕ್ಯಾನಿಕ್ ಅಂತ ಕೆಲಸ ಮಾಡೋಂಥ ಅಗತ್ಯ ಇಲ್ಲ, ಅವನೇ ತಂದ ಒಂದು ಗ್ಯಾರೇಜನ್ನು ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಈ ಥರದ್ದು ಏನು ಕೋರ್ಸಸ್ ಇದ್ದಾವೆ, ನಾವು ಅವರಿಗೆ ಒಂದು ಉದ್ಯಮಶೀಲತೆ
ಕೋರ್ಸು ಮಾಡ್ತೀವಿ. EDP ಅಂತ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಮಾಡ್ತೀವಿ. ಆ ಪ್ರೋಗ್ರಾಮ್ ಮೂಲಕ ಅವರಿಗೆ ಈ ಥರ ತಾವೇ ಒಂದು ಏನಾದರೂ ಒಂದು ಎಂಟರ್ಪ್ರೈಸ್ ಸೆಟಪ್ ಮಾಡ್ಬೇಕಂತಂದರೆ ಏನೇನೋ ಅವಕಾಶಗಳಿದಾವೆ, ಸರ್ಕಾರದಿಂದ ಯಾವ ಥರ ಸಹಾಯಧನ ಸಿಗುತ್ತೆ, ಬ್ಯಾಂಕ್ ಲಿಂಕೇಜಸ್ ಏನಿದೆ ಅದನ್ನೆಲ್ಲ ತಿಳಿಸುವಂಥ ಒಂದು ಸಣ್ಣ ಒಂದು ಕಾರ್ಯಾಗಾರವನ್ನು ಕೂಡ ನಾವು ಮಾಡ್ತೀವಿ. ವರ್ಕ್ಶಾಪನ್ನು ಯಾರು ಫೈನಲ್ ಇಯರ್ ಇರ್ತಾರೆ ಅವರಿಗೆ ಅದನ್ನು ಮಾಡಿ, ಸೊ ಅವರನ್ನು ನಾವು ಕೇವಲ ಉದ್ಯೋಗ ಗಿಟ್ಟಿಸ್ಕೊಳ್ಳೋದಲ್ಲ, ಅವರೇ ಮಾಲೀಕರಾಗುವಂತ ಕೈಗಾರಿಕೆ ತಾವೇ ಸ್ಥಾಪನೆ ಮಾಡ್ಕೊಳ್ಳೋಕೆ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ಕೊಳ್ಳೋದಕ್ಕೆ ಆ ಮೂಲಕ ದೊಡ್ಡ ಕೈಗಾರಿಕೆಗಳಾಗಿ ಅವು ಬೆಳೆಯೋದಕ್ಕೆ ಅವಕಾಶ ಕೂಡ ಇದೆ ಅಂತ ಹೇಳ್ತಾ ಇದ್ದೀರಾ. ಇದು ITI ನಲ್ಲಿ ಮಾತ್ರ ಇಂಥ ಒಂದು ಸುವರ್ಣ ಅವಕಾಶ ITI ನಲ್ಲಿ ಇದೆ. ಇವತ್ತು ಸಹಾಯಕ ನಿರ್ದೇಶಕರಾದಂತಹ ಲಕ್ಷ್ಮೀನಾರಾಯಣ ರಾಜು ಅವರೇ ಹಾಗೂ ರಾಜೇಶ್ ಬಾವ್ಗಿ ಅವರೇ ತಾವು ಉಪಸ್ಥಿತರಿದ್ದು SLC ಪಾಸ್ ಆದಂಥ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಅಂದರೆ ITI ನಲ್ಲಿ ಏನೆಲ್ಲ ಅವಕಾಶಗಳಿದೆ, ಈ ಅವಕಾಶಗಳನ್ನು ತಾವು ಉಪಯೋಗಿಸ್ಕೊಳ್ಳಿ ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಿ. ತಮಗೆ ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸೊ ಥ್ಯಾಂಕ್ ಯು ವೆರಿ ಮಚ್. SSLC ಪಾಸಾದ ವಿದ್ಯಾರ್ಥಿಗಳಿಗೆ ಸರ್ಕಾರಿ ITI ತರಬೇತಿ ಸಂಸ್ಥೆಗಳಲ್ಲಿ ಇರುವ ಹೊಸ ಬಗೆಯ ಪ್ರವೇಶ ಅವಕಾಶಗಳು ಈ ಕುರಿತು ಇದುವರೆಗೂ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಆಯುಕ್ತಾಲಯದ ಜಂಟಿ ನಿರ್ದೇಶಕರಾದ ರಾಜೇಶ್ ಬಾವಗಿ ಹಾಗೂ ಸಹಾಯಕ ನಿರ್ದೇಶಕರಾದ ಲಕ್ಷ್ಮೀನಾರಾಯಣ ರಾಜು ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಶಿವಪ್ರಕಾಶ DR. ಬಾಂಧನಿ ಪೂರಕ ಶಿಕ್ಷಣ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.